ನನ್ನ ತಂಗಿಗೆ ನಾನು ಏನಾದರೂ ಹೇಳ್ಕೊತೀನಿ. ನಿಮ್ಮಮ್ಮ ನೋಡೋ ನನಗೇನು. ಶುಂಠಿ ಶಂಕರ, ಮೈ ಮೇಲೆ ಬೀಳ್ತಿಯಲ್ಲ, ಪ್ರಜ್ಞೆ ಇಲ್ವನಯ್ಯ? ನಾನೇ ಬೇಕು ಅಂತ ಬಿದ್ನ? ಸುಮ್ಮನಿರ್ಲಾರ್ದೆ ಕೈ ಹಿಡಿದು ಅನ್ನೆಸೆಸರಿ ಸೀನ್ ಕ್ರಿಯೇಟ್ ಮಾಡಿ ಈಗ ನನಗೆ ಹೇಳ್ತೀಯಾ? ಅಲ್ಲ, ಅದು ಹೊರಗೋಗಿ. ಅದಕ್ಕೆ ಹಾಗೆ ಹೇಳ್ತಾರ? ಸ್ವಲ್ಪ ಏನಾದ್ರು ಕಾಮನ್ ಸೆನ್ಸ್ ಬೇಡ್ವಾ? ನಾನು ನಿನ್ಮೇಲೆ ಬಿದ್ದು ನಿನಗೇನಾದ್ರೂ ಆಗಿದ್ದಿದ್ರೆ? ಮೊದಲೇ ಒಳ್ಳೆ ಪೊರ್ಕೆ ಕಡ್ಡಿ ಇದ್ದಂಗಿದೆಯಾ? ಮುರಿದೋಗಿ ನಿನಗೇನಾದ್ರೂ ಆಗಿ ನಿನ್ನಲ್ಲದೆ ನಿಮ್ಮ ಮನೆಯವರು ನಾನೇ ಸಾಕ್ಬೇಕು. ಆ ಟೆನ್ಷನ್ ಎಲ್ಲ ಹಾಗೆ ಹೇಳಿದೆ. ಪದೇ ಪದೇ ಇವನು ಮಾತು ಚೇಂಜ್ ಮಾಡ್ತಿರೋದು ನೋಡಿದ್ರೆ ಯಾಕೋ ಡೌನ್ ಮಾಡ್ತಿದ್ದಾನ ಅಂತ ಡೌಟು. ಏನಂದೆ? ಏನಿಲ್ಲ, ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದೆ. ಲೈಫಲ್ಲಿ ಯಾವತ್ತಾದ್ರೂ ಸಿಚುವೇಶನ್ಗೆ ರೆಲೆವೆಂಟಾಗಿ ಮಾತಾಡಿದ್ಯಾ? ನನಗೆ ನನ್ನ ಜೊತೆ ಬಂದ್ಬಿಟ್ಟು ಹರಡಿ ಹೊಡಿ ಅಂತ ಹೇಳಿದ್ನ? ಮಾತಾಡೋಕೆ ಇಷ್ಟ ಇಲ್ಲ ಅಂತ ನಾನ್ ಸೆನ್ಸ್. ಯೋ, ನೀನು ಹೊರಗೆ ಹೊರಟಿದ್ದೆಲ್ಲ ಆ ಕೋಪದಲ್ಲಿ ಹೇಳ್ದೆ. ಅಮ್ಮ, ಅಕ್ಕ, ಸಾರ್ಥಕಣ್ಣ, ಅದಕ್ಕೆ ಎಲ್ಲರೂ ಹೊರಗಡೆನೇ ಇದ್ದಾರೆ. ಎಲ್ಲರೂ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಅಮ್ಮಂಗೆ ಸಮಾಧಾನ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಕೇರೆ ಮಾಡದೆ ಹೊರಟೋನ್ಗೆ ಇದನ್ನೆಲ್ಲ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ದೆ. ಆಯ್ತಾಯ್ತು, ಮುಂದಿನ ದಾರಿ ಏನು ಅಂತ ನೋಡು. ನನಗೆ ಜಾಸ್ತಿ ಓದ್ತಿರೋದಕ್ಕಾಗಲ್ಲ. ನಾನೇನು ಆಸೆ ಪಟ್ಟು ಎಲ್ಲಿದ್ದೀನ? ಅವರೆಲ್ಲ ಹೊರಗೆ ಹೋಗೋವರೆಗೂ ನಾವು ಇಲ್ಲೇ ಇರಬೇಕು, ಬೇರೆ ದಾರಿನೇ ಇಲ್ಲ. ನನ್ನ ಕರ್ಮ. ಜಗತ್ತಲ್ಲಿ ಕೋಟಿಗಟ್ಟಲೆ ಹುಡುಗಿರಿದ್ರು ಆ ವಿಕ್ರಾಂತಿಗೆ ಲವ್ ಮಾಡೋದಕ್ಕೆ ಮಕ್ಕನೇ ಬೇಕಿತ್ತ? ಅಪ್ಪಣ್ಣ, ನಮ್ಮ ಅಕ್ಕ ವಿಕ್ಕಿಯವ್ರನ್ನ ಲವ್ ಮಾಡ್ತಿದ್ರೆ ಅಂತ ಗೊತ್ತಾದ ತಕ್ಷಣ ನಾನೇನು ಖುಷಿಲ್ಕೊಂಡು ಎಲ್ಲಿ ಪಾರ್ಟಿ ಮಾಡ್ಬೋದು ಅಂತ ಯೋಚನೆ ಮಾಡಲಿಲ್ಲ. ನಿನ್ನ ತಮ್ಮನೇ ಆಗ್ಬೇಕಿತ್ತಂತ ನಾನು 1000 ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ. ಆದ್ಯಾ, ಇನ್ನು ನೀನೇ ಸರಿಯಾದ ಜೋಡಿ ಕಣೆ. ಸರಿಯಾಗಿ ಮುಗ್ದಾರ ಹಾಕಿದ್ಯಾ. ಮಾತು ಕೇಳಿಲ್ಲ ಅಂದರೆ ಸ್ಟ್ರೈಕ್ ಮಾಡಾದರೂ ಮಾತು ಕೇಳಿಸ್ಬೇಕಲ್ಲ ಚಿಕ್ಕತ್ತೆ. ಕರೆಕ್ಟಾಗಿ ಹೇಳಿದೆಮ್ಮ. ಅದೇ ಒಂದು ಕೆಲಸ ಮಾಡು, ಮದುವೆ ಮುಗಿಯೋವರೆಗೂ ಇವನನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು. ಮಕ್ಕಳು ಖುಷಿ ಆಗ್ತಾರೆ, ಮನೆಗೂ ಒಂದು ಕಳೆ ಬರುತ್ತೆ. ಚಿಕ್ಕತ್ತೆ, ಈ ವಿಷಯವಾಗಿ ಆಗಲೇ ಸಾರ್ಥಕಿಗೆ ಹೇಳಿದ್ದೀನಿ. ನಾವು ಮದುವೆ ಮೊದಲೇ ಹೋಗಬೇಕು, ಅವರೆಲ್ಲ ನಮ್ಮ ಮದುವೆಲಿ ಎಷ್ಟೆಲ್ಲ ಓಡಾಡಿದ್ದಾರೆ ಅಂತ. ಒಳ್ಳೇದು ಕಣೆ, ನಿನಗಿರೋ ಬುದ್ಧಿ ಇವನಿಗಿಲ್ಲ ನೋಡು. ಅಯ್ಯೋ ಚಿಕ್ಕಮ್ಮ, ಆ್ಯಕ್ಚುಲಿ ಇದು ನನ್ನ ಡೈಲಾಗು. ಇವಳು ತಾನೇ ಹೇಳಿದ್ದು ಅನ್ನೋ ಥರ ಬಿಲ್ಡಪ್ ತಗೋತಾಳೆ. ಆ
ಒಂದು ನಿಮಿಷ. ಸಿಗ್ತೀನಿ ವಿಕ್ರಾಂತ್ ಅವರೇ. ನಾನು ಅಮ್ಮನ ಜೊತೆ ರೂಪ್ ಸಂಗಮಿಗೆ ಬಂದಿದ್ದೀನಿ. ನಾನು ಏನು ಹೇಳಿದ್ರು ನೀವು ಕಾಲ್ ಮಾಡೋದು ಮಾತ್ರ ಬಿಡಲ್ಲ ಅಲ್ವಾ? ಒಂದು ನಿಮಿಷ ಇರಿ, ಮಾತಾಡ್ತೀನಿ. ಅಮ್ಮ ಏನಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಅಮ್ಮ ಏನಾದರೂ ಇವ್ರನ್ನ ಹೀಗೆ ನೋಡಿದ್ರೆ ಅಷ್ಟೇ ಕತೆ. ನೀನು ತಮಾಷೆ ಮಾಡದೆ ಬಿಟ್ಟಿಲ್ಲ ಕಣ ಸಾರ್ಥಕ. ಯಾರ್ದಮ್ಮ ಫೋನು? ಅಮ್ಮ, ಅದು ಅಂಜು ಫೋನ್ ಮಾಡಿದ್ಲು. ತುಂಬ ಹೊಟ್ಟೆ ಹಸಿತಿದೆ ಅಂತ ಹೇಳ್ತಿದ್ಲಮ್ಮ. ಹಸುವಾಗ್ತಿದೆಯಂತ? ನಾನು ಮನೇಲಿ ಅಡುಗೆ ಮಾಡಿಟ್ಟು ಬಂದಿದ್ದೀನಿ ತಾನೆ, ನೋಡೋಕ್ಕೇನಂತೆ ಅವಳಿಗೆ? ಗೊತ್ತಿಲ್ಲ ಅಮ್ಮ, ಅವಳಿಗೆ ಬಡಿಸ್ಕೊಳಕ್ಕೆ ಇಷ್ಟ ಇದೆಯೋ ಇಲ್ವೋ. ಮೂತಿ ಊದಿಸ್ಕೊಂಡ್ರೆ ತಿಂದೆ ಹಾಗೆ ಇದ್ಬಿಡ್ತಾಳೆ. ಬಾಮ್ಮ, ನಾವು ಹೋಗ್ಬಿಡೋಣ. ನೋಡಿದ್ಯಾ ಆದ್ಯಾ, ನನ್ನ ಹೆಣ್ಮಕ್ಳು ಒಬ್ರಿಗಿಂತ ಒಬ್ಬರು ವಿಚಿತ್ರ. ಇಲ್ಲೊಬ್ಳು ತನ್ನ ಮದುವೆಗೆ ತಾನೇ ಸೀರೆ ಕೊಂಡ್ಕೊಳ್ಳೋಕೆ ಬಂದಿದ್ರೆ ಇನ್ನೊಬ್ಳು ಮನೇಲಿ ಕೂತ್ಕೊಂಡು ಫೋನಲ್ಲಿ ಕೆಲಸ ಮಾಡಿಸ್ಕೊತಿದ್ದಾಳೆ. ಆಮೇಲೆ ಚಪ್ರದ ಪೂಜೆಗೆ ಸ್ವಲ್ಪ ಬೇಗ ಬರಬೇಕು. ಇವನ್ ತಪ್ಪಿಸ್ಕೊಳ್ದಿರಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಆಯ್ತು ಚಿಕ್ಕಮ್ಮ, ನಾವು ಬಂದೇ ಬರ್ತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹುಷಾರು ಪುಟ. ಆರತಿ, ನೀನೊಂದು ಸೀರೆ ಇಷ್ಟಪಟ್ಟಿದ್ಯಲ್ಲ, ಅದು ಯಾವಾಗಲೇ ಅದನ್ನು ತೊಗೊಂಡು ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ಬಿಡು. ನಾನು ಅಲ್ಲೇ ಇರ್ತೀನಿ. ಸರಿ ಅಮ್ಮ. ಬರ್ತೀನಿ ಕಣೋ, ಬರ್ತೀನಮ್ಮ. ಹೋದ್ರು ಅನ್ಸುತ್ತೆ. ಬಾಯಿ ಕೇಳಿಸ್ತಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಮತ್ತೆ ಸೀರೆ? ನಾನು ಇನ್ನೂ ಜಾಸ್ತಿ ಹೊತ್ತಿಲ್ಲ ಅಂದರೆ ಬಿಗಿ ಪ್ರಾಬ್ಲಮ್. ಒಂದು ಕೆಲಸ ಮಾಡು, ವಿಕ್ರಾಂತಿ ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲಲ್ಲಿ ಸ್ಯಾರಿ ಸೆಲೆಕ್ಟ್ ಮಾಡು. ಸರಿ, ಆಯಿತು. ಯೋ, ನಾನೇನು ಮತ್ತೆ ಬೀಳಲ್ಲ. ಹಿಡ್ಕೊಳ್ಳೋ ಆಸೆ ಎಲ್ಲ ಏನು ಪಡಬೇಡ. ಶಡಪ್. ನಾನು ಹೇಳಿದ್ದಕ್ಕೆ ವಾದ ಮಾಡಿದ್ರೆ ಸೈಲೆಂಟಾಗಿ ಒಪ್ಕೊಂಡಲ್ಲ ಅಂತ ಶಾಕ್ ಆಯಿತು, ಅದಕ್ಕೆ ನೋಡ್ತಿದ್ದೆ. ನಾನೇನು ನೀನಾ? ಮಾತಾಡಿದ ಮಾತಲ್ಲಿ ನಿಜ ಇದ್ರು ತಂದೆ ಸರಿ ಅಂತ ಈಗ ಮುಂದಿಟ್ಕೊಂಡು ವಾದ ಮಾಡೋಕ್ಕೆ? ನಾಟ್ ಇವನ್ ಫಾರ್ ಅ ಮಿನಿಟ್ ನಿಂಕಲ್ಲಿ ನಾರ್ಮಲ್ ಆಗಿರೋದಕ್ಕಾಗಲ್ಲ ಅಲ್ವಾ? ನೀನು ದೊಡ್ಡ ಮೆಂಟ್ಲು ಅನ್ನೋದ್ರಲ್ಲಿ ಡೌಟೇ ಇಲ್ಲ.